ಡಿ ಗ್ಯಾಂಗ್ನ ಮೂವರು ಆರೋಪಿಗಳು ರಿಲೀಸ್. ತುಮಕೂರು ಜೈಲಿನಿಂದ ರಿಲೀಸ್ ಆಗಿದ್ದಾರೆ ಆರೋಪಿಗಳು. ಕೇಶವ್ ಮೂರ್ತಿ, ಕಾರ್ತಿಕ್, ನಿಖಿಲ್ ನಾಯಕ್ ಮೂವರು ರಿಲೀಸ್ ಆಗಿದ್ದಾರೆ. ಸೆಪ್ಟೆಂಬರ್ 23ರಂದು ಮೂವರು ಆರೋಪಿಗಳಿಗೆ ಶ್ಯೂರಿಟಿ ಜಾಮೀನು ಸಿಕ್ಕಿತ್ತು. ಅದಾದ ನಂತರ ಹೊರಗಡೆ ಬರೋದಕ್ಕಾಗಿರ್ಲಿಲ್ಲ, ಶ್ಯೂರಿಟಿ ಸಿಕ್ಕಿರ್ಲಿಲ್ಲ. ಪರದಾಡಿದ್ರು ಮೂವರು ಆರೋಪಿಗಳು. ಯಾವಾಗ ಜೈಲಿನಿಂದ ಹೊರಗಡೆ ಬರ್ತೀವೋ, ಯಾವಾಗ ಜಾಮೀನು ಸಿಗುತ್ತೋ ಅಂತ ಪರದಾಡಿದ್ರು. ಸೆಪ್ಟೆಂಬರ್ 23ಕ್ಕೇನೆ ಜಾಮೀನು ಸಿಕ್ಕಿತ್ತು. ಆದ್ರೆ ಅದರ ಪ್ರೊಸೀಜರ್ ಕಂಪ್ಲೀಟ್ ಆಗಿರಲಿಲ್ಲ. ಶ್ಯೂರಿಟಿ ಬೇಕಿತ್ತು, ಶ್ಯೂರಿಟಿ ಸಿಗದೆ ಮೂವರು ಆರೋಪಿಗಳು ಪರದಾಡಿದ್ರು. 9 ದಿನದಿಂದ ಶ್ಯೂರಿಟಿ ಸಿಗದೆ ಕುಟುಂಬಸ್ಥರು ಪರದಾಡಿದ್ರು. ಜಾಮೀನು ಸಿಕ್ಕ 10 ದಿನದ ನಂತರ ಈಗ ಮೂವರು ರಿಲೀಸ್ ಆಗಿದ್ದಾರೆ. ಮೂವರು ಆರೋಪಿಗಳನ್ನ ರಿಲೀಸ್ ಮಾಡಿದ್ದಾರೆ ಸಿಬ್ಬಂದಿ. ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ. ತುಮಕೂರು ಜೈಲಿನಿಂದ ಮೂವರು ಆರೋಪಿಗಳು ರಿಲೀಸ್ ಆಗಿದ್ದಾರೆ. ತುಮಕೂರು ಜೈಲಿನಲ್ಲಿ ಇಡಲಾಗಿತ್ತು. ಪರಪನಾಗ್ರಹಾರ ಜೈಲಿಗೆ ಇಡೀ ಡಿ ಗ್ಯಾಂಗ್ ಅನ್ನ ಹಾಕಲಾಗಿತ್ತು. ಅದಾದ ನಂತರ ಭದ್ರತೆ ದೃಷ್ಟಿಯಿಂದ ತುಮಕೂರು ಜೈಲಿಗೆ ಕೆಲವರನ್ನ ಶಿಫ್ಟ್ ಮಾಡಿದ್ರು. ಅದರಲ್ಲಿ ಕೇಶವ್ ಮೂರ್ತಿ, ಕಾರ್ತಿಕ್ ಮತ್ತು ನಿಖಿಲ್ ನಾಯಕ್ ಮೂವರನ್ನ ರಿಲೀಸ್ ಮಾಡಿದ್ದಾರೆ. ಸೆಪ್ಟೆಂಬರ್ 23ಕ್ಕೆ ಜಾಮೀನು ಸಿಕ್ಕಿತ್ತು. ಹಬ್ಬಬ್ಬ ಅಂದ್ರು ಸೆಪ್ಟೆಂಬರ್ 24ಕ್ಕೆ ಹೊರಗಡೆ ಬರಬೇಕಾಗಿತ್ತು ಆರೋಪಿಗಳು. ಆದ್ರೆ ಶ್ಯೂರಿಟಿ ಸಿಗದೆ 9 ದಿನದಿಂದ ಪರದಾಡಿತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾಂತೇಶ್ ಸಂಪರ್ಕದಲ್ಲಿದ್ದಾರೆ. ಮಾಂತೇಶ್, ಜಾಮೀನು ಸಿಗ್ಲಿ, ಜೈಲಿನಿಂದ ಹೊರಗಡೆ ಬರೋದನ್ನೇ ಕಾಯ್ತಾ ಇದ್ರು. ಸೆಪ್ಟೆಂಬರ್ 23ಕ್ಕೆ ಜಾಮೀನು ಸಿಕ್ಕಿದೆ, ಬಟ್ ಹೊರಗಡೆ ಬರೋದಕ್ಕೆ ಪ್ರಾಬ್ಲಮ್ ಆಗಿದ್ದು, ಶ್ಯೂರಿಟಿ ಸಿಕ್ಕಿರ್ಲಿಲ್ಲ. ಫೈನಲಿ ಈಗ ಶ್ಯೂರಿಟಿ ಸಿಕ್ಕಿದೆ. ಹೊರಗಡೆ ಬಂದವರು ಏನು ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದು? ಏನು ಶ್ವೇತಾ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇದೇ ಮೊದಲ ಬಾರಿಗೆ 3 ಜನನ ಜೈಲಿಂದ ಬಿಡುಗಡೆ ಆಗಿರುವಂತದ್ದು. ಅದರಲ್ಲಿ ಕೇಶವ್ ಮೂರ್ತಿ, ಕಾರ್ತಿಕ್ ಮತ್ತು ನಿಖಿಲ್ ನಾಯಕ್ 3 ಜನ ಬಿಡುಗಡೆ ಆಗಿರುವಂತದ್ದು. ಮೊದಲ ಬಂದಂತವ್ರು ನಮ್ಗೆ ಈ ಪ್ರಕರಣ ಬಗ್ಗೆ ಏನು ಗೊತ್ತಿಲ್ಲ, ನಾವೇನು ರಿಯಾಕ್ಟ್ ಮಾಡಲ್ಲ ಅನ್ನೋ ರೀತಿಯಲ್ಲಿ ಅವರು ನಡವಳಿಕೆ ನೀಡುವಂಥದ್ದು. ಈಗ ಅವ್ರನ್ನ ಮನವೊಲಿಸಿ ಏನಾಯ್ತು ಪ್ರಕರಣ, ಯಾರು ನಿಮ್ಮನ್ನ ಸಂಪರ್ಕ ಮಾಡಿದ್ರು, ಏನಂತ ಸಂಪರ್ಕ ಮಾಡಿದ್ರು, ಮತ್ತೆ ಏನೆಲ್ಲ ನಡೀತು ಅನ್ನೋ ಒಂದು ವಿಚಾರವನ್ನ ಅವ್ರ ಹತ್ರ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ನಾವು ನಿರಂತರ ಮಾಡ್ತಿದ್ವಿ. ಅವರು ಕಳೆದ ನಾವು ತುಂಬಾ ದಿನಗಳಿಂದ ಜೈಲಲ್ಲಿ ಇದ್ದೀವಿ, ಹಾಗಾಗಿ ನಮ್ಗೆ ಈಗ ಸದ್ಯಕ್ಕೆ ನಾನೇನು ಮಾತಾಡ್ಲಿಕ್ಕೆ ನಮ್ಮ ಕೈಲಾಗಲ್ಲ, ನಮ್ಮ ವಕೀಲರನ್ನ ನಾವು ಸಂಪರ್ಕಿಸಿ ಅವರ ಒಂದು ಏನು ಮಾಹಿತಿ ಅಂದ್ರೆ ಅವ್ರ ಹತ್ರ ನಾವು ಏನೇನು ಮಾತಾಡ್ಬೇಕು ಅಂತ ತಿಳ್ಕೊಂಡು ನಾವು ರಿಯಾಕ್ಟ್ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಈ 3 ಜನ ಆರೋಪಿಗಳು ಹೇಳ್ತಿರುವಂತದ್ದು. ಜೊತೆಗೆ ಈ ಜೈಲಿಂದ ಬಂದಂತವ್ರು ಇವ್ರು 3 ಜನ ಕೂಡ ಇದೀಗ ಹೊರಗಡೆ ಕಾದು ನಿಂತಿದ್ದಾರೆ. ಆದ್ರೆ ಅವ್ರ ಕಡೆಯವ್ರು ಯಾರು ಬಂದು ಇವರನ್ನ ಪಿಕ್ ಮಾಡುವಂತಹ ಕೆಲಸ ಈವರೆಗೂ ಆಗಿಲ್ಲ. ಕಳೆದ ರಾತ್ರಿ, ನಿನ್ನೆ ರಾತ್ರಿ ಬಿಡುಗಡೆ ಆಗ್ತಾರೆ ಅನ್ನೋ ಒಂದು ಮಾಹಿತಿ ಇತ್ತು. ಹಾಗಾಗಿ ಅವ್ರ ಕಡೆಯವರು ನಿನ್ನೆ ಒಂದು ಇನೋವಾ ಕಾರ್ ಮಾಡ್ಕೊಂಡು ಬಂದು ಇವ್ರನ್ನ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ರು. ಆದ್ರೆ ಇವತ್ತು ಇನ್ನು ಅಂದ್ರೆ 10ವರೆಗೆ ಬಿಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ಜೈಲರ್ ನೀಡಿದ್ರು. ಆದ್ರೆ ಪ್ರೊಸೀಜರ್ ಬೇಗ ಮುಗಿದಿದ್ದಿರೋದ್ರಿಂದ ಈಗ ಬೇಗ 9:50 ಗಂಟೆಗೆ ಇವ್ರನ್ನ ಬಿಡುಗಡೆ ಮಾಡಿರುವಂತದ್ದು. ಆದ್ರೆ ಇದೀಗ ಇವರೆಗೂ ಕೂಡ ಇವರು ರಿಯಾಕ್ಷನ್ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಿರುವಂತದ್ದು. ಏನೂ ಆಗಿಲ್ಲ, ನಾವು ಇಷ್ಟು ದಿನ ನಾವು ಜೈಲಲ್ಲಿ ಅನುಭವಿಸಿದೀವಿ, ಸಾಕು, ನಾವು ಮತ್ತೆ ಈ ತರದ್ದೆಲ್ಲ ಮಾಡೋದಿಲ್ಲ ಅನ್ನೋ ಒಂದು ಧಾಟಿಯಲ್ಲೇ ಇವರು ಮಾತಾಡ್ತಿದ್ದಾರೆ. ವಕೀಲರ ಜೊತೆ ಮಾತಾಡುವಂತಹ ಪ್ರಯತ್ನ ಇದೀಗ ನಡೀತಾ ಇರುವಂತದ್ದು. ಶ್ವೇತಾ, ವಕೀಲರ ಒಂದು ಮಾರ್ಗದರ್ಶನದ ಆಧಾರದ ಮೇಲೆ ನಾವು ರಿಯಾಕ್ಟ್ ಮಾಡ್ತೀವಿ, ಅದಕ್ಕೋಸ್ಕರ ನಾವು ವೇಟ್ ಮಾಡ್ತಿದೀವಿ ಅನ್ನೋ ಒಂದು ಮಾತನ್ನ ಇದೀಗ ತಿಳಿಸಿರುವಂತದ್ದು. ಶ್ವೇತಾ, ಓಕೆ, ಥ್ಯಾಂಕ್ ಯು ಮಾಂತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಡಿ ಗ್ಯಾಂಗ್ನ ಮೂವರು ಆರೋಪಿಗಳು ರಿಲೀಸ್ ಆಗಿದ್ದಾರೆ. ಮತ್ತೊಂದು ಕಡೆ ಜಾಮೀನಿಗೋಸ್ಕರ ಉಳಿದವರು ಪ್ರಯತ್ನವನ್ನ ಮುಂದುವರಿಸಿದ್ದಾರೆ. ಸೆಪ್ಟೆಂಬರ್ 23ಕ್ಕೆ ಈ ಮೂವರಿಗೆ ಜಾಮೀನು ಸಿಕ್ಕಿತ್ತು, ಶ್ಯೂರಿಟಿ ಸಿಕ್ಕಿರಲಿಲ್ಲ. 9 ದಿನದಿಂದ ಕುಟುಂಬಸ್ಥರು ಪರದಾಡಿದ್ದಾರೆ ಶ್ಯೂರಿಟಿ ಹುಡುಕೋದಕ್ಕೆ. ಜಾಮೀನು ಸಿಕ್ಕ 10 ದಿನದ ನಂತರ ಮೂವರು ಜೈಲಿನಿಂದ ಹೊರಗಡೆ ಬಂದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.